ಭೂಮಿಯಿಂದ ಯುರೇನಿಯಂ ಕಣಗಳನ್ನು ತೆಗೆದು ಬಳಿಕ ಉಳಿಯುವಂತ ಧಾತು ಇದೆ ಅಂತ ಗಂಡ ಹೆಂಡತಿ ಮಾತಾಡ್ಕೊಂಡು ಮೇರಿ ಏನಾದ್ರು ಮಾಡಿದ್ರೆ ನಾವು ತೆಗಿಬೇಕು ಅಂತ ಹೇಳಿ ಪೇರಿ ಕ್ಯೂರಿ ಮೇರಿ ಇಬ್ರು ಪ್ರಯತ್ನ ಪಡ್ತಾರೆ. ಪಿಚ್ಬ್ಲೆಂಡ್ ಬಹಳ ಕಾಸ್ಟ್ಲಿ ಆದಂತ ಇದು ಧಾತು, ದುಡ್ಡಿರಲ್ಲ ಇವ್ರ ಹತ್ರ. ಕಡೆಗೇನ್ ಮಾಡ್ತಾರೆ, ಆ ಯುರೇನಿಯಂ ಕಣದ ಮೇಲೆ ಬಿಸಾಡುವಂತ ಕಸ ಬಿದ್ದಿರುತ್ತೆ, ಆ ಕಸವನ್ನ ಕೊಂಡುಕೊಳ್ತಾರೆ. ತಗೊಂಡೋಗ್ರಿ, ನೀವು ₹100 ಒಂದು ಟನ್ ಕೊಡ್ತೀವಿ ಅಂತ ಫ್ಯಾಕ್ಟರಿ ಅವರು ಅದನ್ನೆಲ್ಲ ತಗೊಂಡು ಬರ್ತಾರೆ. ಕಾಯಿಸ್ತಾರೆ. ಪಾಪ ಕಾಯಿಸುವಾಗ ಹೊಗೆಯಿಂದ ಕಣ್ಣು ಸಹಿತ ಹೋಗುತ್ತೆ. ಎಷ್ಟೋ ದಿನ ಮೇಲಿಗೆ ಕಣ್ಣೇ ಕಾಣಿಸ್ತಾಗುತ್ತೆ. ಅಂತೂ ಒಂದು ದಿನ ಆ ರೇಡಿಯಂ ಅನ್ನುವ ಧಾತು ಬಹಳ ಕಷ್ಟಪಟ್ಟ ಬಳಿಕ ಹೊರಗೆ ಬರ್ತದೆ. ಅದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಹೇಳಿ ಲ್ಯಾಬೊರೇಟರಿ ಜೋಪಡಿ, ಪಾಪ ಲ್ಯಾಬೊರೇಟರಿ ಜೋಪಡಿ, ಆ ಜೋಪಡಿಯಲ್ಲಿ ಬಿಟ್ಟು ಮನೆಗೆ ಹೋಗಿರ್ತಾರೆ. ಕುತೂಹಲ ಅವರಿಗೆ. ಆವಾಗ ರಾತ್ರಿ 1 ಗಂಟೆಗೆ ಇಬ್ರು ಬರ್ತಾರೆ, ಗಂಡ ಹೆಂಡತಿ. ನೋಡೋಣ ಏನಾಗಿದ್ಯೋ. ಬಂದು ಆ ಇದರ ಲ್ಯಾಬೊರೇಟರಿ ಭಾಗ ತೆಗಿತಾರೆ. ಫಳ 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 ಹೊಳಿತಾ ಇರುತ್ತೆ ರೇಡಿಯಂ. ಇಬ್ರು ಕುಡಿದು ಕುಪ್ಪಳಿಸ್ಬಿಡ್ತಾರೆ. ಸಿಕ್ತು ಮಹಾನಿಗೆ. ಜಗತ್ತಿನಲ್ಲಿ ಎಂಥ ಕೆಲಸಗಳಾಗಿದೆ ರೇಡಿಯಂ ತರಂಗಗಳಿಂದ, ರೇಡಿಯಂ ಇಂದ ಎಂಥ ಕೆಲಸಗಳಾಗಿದೆ. ಖುಷಿಯಿಂದ ಸಂತೋಷ ಪಡ್ತಾರೆ. ಎಂಥ ದೊಡ್ಡ ವಿಜ್ಞಾನಿಗಳು ಪೇಟೆಂಟ್ ಮಾಡಲಿಲ್ಲ ಅದನ್ನ, ಇಡೀ ಜಗತ್ತಿನ ಎಲ್ಲರಿಗೂ ಸಲ್ಲಲಿ ಅದು ಅಂತ. ಆಗ ಮುಂದೆ ಅದೇ ರೇಡಿಯಂ ಧಾತುವನ್ನ ಒಂದು ಕಚಡದಿಂದ ತೆಗೆದ್ರು ಅವರು. ಅದನ್ನ ಓದಿದಾಗ ಅವರ ಜೀವನ ಚರಿತ್ರೆ ಅನ್ನೋದು ಬಹಳ ಸಂತೋಷ ಆಯ್ತು. ಹಾಗೆ ವಚನ ಸಾಹಿತ್ಯ ಅನ್ನುವ ಅದಿರಿನಲ್ಲೇ ಹುದುಗಿದ್ದ ಲಿಂಗದೇವ ಅನ್ನುವ ಸ್ವಯಂ ಪ್ರಕಾಶವುಳ್ಳ ಈ ರೇಡಿಯಂ ಧಾತುವನ್ನು ಇವತ್ತು ಬಸವಣ್ಣ ನೌಕರಾಗ ನಾನು ತೆಗೆದುಕೊಂಡಿದೆ. ಇದು ಸ್ವಯಂ ಪ್ರಕಾಶವುಳ್ಳಂತ ಒಂದು ಮಹಾ ರೇಡಿಯಂ. ಅದು ಭೌತಿಕ ರೇಡಿಯಂ, ಇದು ಆಧ್ಯಾತ್ಮಿಕವಾದ ತತ್ವಶಾಸ್ತ್ರದ ರೇಡಿಯಂ. ಇದನ್ನ ಗುರು ಬಸವಣ್ಣನವರ ಕೃಪೆಯಿಂದ ನಾನು ಅದನ್ನ ತೆಗೆದುಕೊಳ್ಳಿಕ್ಕಾಯ್ತು. ಅವರ ಅನುಗ್ರಹವೇ ಹೊರತು ಮತ್ತೊಂದಲ್ಲ. ಅದನ್ನ ಇಂದಲ್ಲ ನಾಳೆ ಅನೇಕರು ತಿಳಿದುಕೊಳ್ತಾ ಇದ್ದಾರೆ. ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲ ಇದನ್ನ ಬದಲು ಮಾಡ್ಲಿಕ್ಕೆ ನಿಮ್ಗೆ ಯಾವ ಹಕ್ಕು ಕೊಟ್ರು ಅಂತ ಕೇಳ್ತಾರೆ. ಯಾರು ಹಕ್ಕು ಕೊಟ್ರು? ಹೌದು, ಯಾರು ಹಕ್ಕು ಕೊಟ್ರು ಅದಕ್ಕೆ ನಾನು ಒಂದ್ಸಲ ಒಂದು ಉದಾಹರಣೆ ಕೊಟ್ಟೆ. ಈಗ ನೋಡ್ರಿ, ಕೆಳಗಡೆ ಒಂದು ಟ್ರೆಸರಿ ಇರುತ್ತೆ, ನಾನು ಮಾಡಿ ಮೇಲೆ ಕೂತಿರ್ತೀನಿ ಅಂತ ತಿಳ್ಕೊಳ್ಳೋಣ. ಕೆಳಗಡೆ ಒಂದು ಟ್ರೆಸರಿ ಇರುತ್ತೆ, ನಮ್ಮ ಹತ್ರ ದುಡ್ಡೆಲ್ಲ ಬಚ್ಚಿಟ್ಟಿರಲ್ಲ, ಮತ್ತೆ ಇವೆಲ್ಲ ನಿಜ ಅಂತ ತಿಳ್ಕೊಂಡಿನಿ. ಆವಾಗ ನಾನು ಏನ್ ಮಾಡ್ತೀನಿ, ಮೇಲಿನಿಂದ ಒಂದು ಕೀಲಿ ಕೈ ಕೊಟ್ಟು ಬಿಟ್ಟು ಒಬ್ಬರಿಗೆ ನಮ್ಮ ಶಿಷ್ಯರ ಕೈ ಕೊಡ್ತೀನಿ. ಕೊಟ್ಟು ಹೋಗಿ ಆ ಬೀಗ ತೆಗೆದು ಅವ್ರು ಯಾರಿಗೋ ದುಡ್ಡು ಕೊಡು. ಆಗ ಅವ್ರಿಗೆ ಕೀಲಿ ತಗೊಂಡು ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಉದಾಹರಣೆ ಸರಿ ತಿಳ್ಕೊಳ್ಳಿ. ಕೀಲಿ ತಗೊಂಡು ಟ್ರೆಸರಿ ಹತ್ರ ಹೋಗ್ತಾರೆ. ಅಲ್ಲಿ ಯಾವನು ಹೋಗಿ ಕೂತಿರ್ತಾನೊಬ್ಬ, ಕೂತ್ಕೊಂಡವನು ಈ ಟ್ರೆಸರಿ ತೆಗಿಲಿಕ್ಕೆ ನಿನ್ಗೆ ಯಾವ ಹಕ್ಕು ಕೊಟ್ರು ಅಂತ ಜಗಳ ತೆಗಿತಾರೆ. ತೆಗಿಯೋದ್ರಲ್ಲಿ ಅರ್ಥ ಇದೆಯಾ? ಯಾರು ಹಕ್ಕು ಕೊಟ್ರು ಹೇಳ್ರಿ ಬೇಗ, ಹೇಳ್ರಿ ಬೇಗ. ಯಾರು ಕೊಟ್ರು? ಹೆಂಗ ಕೊಟ್ಟು ಕಳ್ಸಾರೆ? ಕೀಲಿ ಕೈ ಮೂಲಕ ಕೊಟ್ಟಾರ್ರಿ. ಯಾಕೆ ಕಷ್ಟ ಪಡ್ಬೇಕು? ಯಾರ ಕೈಯಲ್ಲಿ ಕೀಲಿ ಕೈ ಕೊಟ್ಟು ಕಳ್ಸಿದ್ರು ಅದರ್ಥ ಇವ್ರ ಕೈಯಲ್ಲಿ ಕೀಲಿ ಕೊಟ್ಟಿರ್ಬೇಕಾದ್ರೆ ಆ ಪೆಟ್ಟಿಗೆ ಬೀಗ ತೆಗೆದು ದುಡ್ಡು ಕೊಡ್ಲಿಕ್ಕೆ ಹಕ್ಕು ಕೊಟ್ಟಾರೆ ಅಂತ ಅರ್ಥ. ನೀನ್ ತೆಗಿತೀಯ ಅಂದ್ರೆ ಕೀಲಿ ಕೈ ಅವ್ರಿಗೆ ಕೊಟ್ಟಾರೆ ಅಂದಾಗ ವಚನ ಸಾಹಿತ್ಯದ ಈ ಮಹಾ ಒಂದು ಟ್ರೆಸರಿಯಲ್ಲಿ ಲಿಂಗದೇವ ಅನ್ನುವಂತ ನಿಧಿ ಉರುಗಿತ್ತಲ್ಲ, ಇದ್ರ ಕಿರಿ ಕೈ ತೆಗಿಯಕ್ ನಾವೇ ಬೇಡ ಅಂದಿದ್ವರಿ ಇವ್ರಿಗೆಲ್ಲರೂ ಬೇಕಾದ ತೆಗೆದುಕೊಡ್ಬೋದಾಗಿತ್ತು. ಆವಾಗ ನಾನು ಒಂದೇ ಮಾತನ್ನ ಅವರಿಗೆ ಹೇಳಿದೆ, ಗುರು ಬಸವಣ್ಣನವರು ನನಗೆ ಸಂದೇಶವನ್ನು ಕೊಟ್ಟು ನಾನು 3 ವರ್ಷಗಳ ಕಾಲ ಅಧ್ಯಯನ ಮಾಡಿದ ಬಳಿಕ ಚಟಪಡಿಸಿಬಿಟ್ಟೆ. ನಾನು ಆ ಬೇಗನೆ ಅದನ್ನು ಬಹಿರಂಗಪಡಿಸು, ಇನ್ನೂ ತರ ಇತ್ತು ನಾನು ಮಾಡೋದು, ಆದ್ರೆ ಬಿಡಿಲ್ಲ ನನಗೆ ಒತ್ತಾಯ. ನಾನು ಮಲಗಿದಾಗ ಯಾವಾಗ್ಲೂ ಕೂಡ ನನಗೆ ಒತ್ತಾಯ ಬಂದು ಕನಸಿನ ರೂಪದಲ್ಲಿ ಬಂದು ನಾನು ಆದಷ್ಟು ಬೇಗ ಅದನ್ನ ಡಿಕ್ಲೇರ್ ಮಾಡೇಬಿಟ್ಟೆ. ಮಾಡಿದಂತ ಸನ್ನಿವೇಶದಲ್ಲಿ ಯಾರು ಹಕ್ಕು ಕೊಟ್ರು ಅಂದಾಗ ನಾನು ಒಂದೇ ಉತ್ತರ ಕೊಡ್ತೇನೆ. 800 ವರ್ಷಗಳ ಕಾಲ ಬಸವಾನುಯಾಯಿಗಳು ಹರಿದು ಛಲ್ಲಾಪಿಲ್ಲಿಯಾಗಿ ರಾಜ್ಯ ಬೇರೆ ರಾಜ್ಯಗಳಲ್ಲೆಲ್ಲ ಹೊರದು ಹಂಚಿ ಹೋದಾಗ ಶರಣ ಮೇಳವನ್ನ ಮಾಡಿ ಅವರನ್ನೆಲ್ಲ ಒಂದುಗೂಡಿಸು ಅನ್ನುವ ಪ್ರೇರಣೆಯನ್ನ ಬಸವಣ್ಣನವರು ಯಾರಿಗೆ ಕೊಟ್ರೋ ಇವ್ರ್ಯಾರ ಯಾಕೆ ಮಾಡಬಾರ್ದಾಗಿತ್ತು? ನಮ್ಮ ಹತ್ರ ಹಣ ಇಲ್ಲ, ನಾವ್ ಎಷ್ಟು ಕಷ್ಟಪಡ್ತೀವಿ ಅಂತಂದ್ರೆ ಏನ್ರಿ ಸುಮಾರು 5-6 ಲಕ್ಷ ರೂಪಾಯಿ ಸಾಲ ಇವಾಗಲೂ ನಮ್ಮ ಸಂಸ್ಥೆ ಮೇಲಿದೆ. ಆಂಗ್ಲ ಬ್ರಿಟಿಷ್ ಸರ್ಕಾರದವರು ನಿನ್ನನ್ನು ಹಿಡಿಲಿಕ್ಕೆ ಕಳಿಸಿದ್ದಾರೆ. ಕೆಂಪು ಮಸಡಿ ಆಂಗ್ಲ ಬ್ರಿಟಿಷ್ ಸರ್ಕಾರದವರು ಈ ಸಿಂಧೂರ ರಂಗವನ್ನ ಹಿಡಿಯಾಕ ಕೇವಲ ಒಂದು ಹೆಣ್ಣು ಮಗಳನ್ನು ಕಳಿಸಿ ಕೊಟ್ಟಿದ್ದಾರೆ. ಹೇಡಿಗಳು ತಂಗಿ, ನನ್ನ ಹುಡುಕಾಡ್ಬೇಕಂತ ಯಾಕೆ ಮನಸ್ಸು ಮಾಡಿದೇವ? ನನ್ನಲ್ಲಿ ಯಾವ ಕೆಟ್ಟ ನಡೀತೈತಂತ ನೀನ್ ನನಗೆ ಬಂದು ಹಾಕ್ಲಿಕ್ಕೆ ಮನಸ್ಸು ಮಾಡಿ ನನ್ನಲ್ಲಿ ಏನು ಕಂಡಿದ್ದೀನಿ? ಹೇಳು ತಂಗಿ, ಹೇಳು. ನೋಡ್ತೀನಿ, ನೀನು ಇದೇ ಈ ಜನ್ಮಭೂಮಿಯ ನೆಲದ ಮೇಲೆ ಹುಟ್ಟಿ ಬೆಳೆದು ನೆಲ ನೀರು ಕುಡಿದು ಬೆಳೆದಾಕಿ ಅಂತದರಲ್ಲಿ ಇಂಥ ಕೆಲಸ ನೋಡ್ತೀನಿ. ಬಡವರ ಗೋಳು ಮುರಿದು ಬೆಕ್ಕು ತನ್ನ ಏಜಿಗೆಯನ್ನು
ಮಣ್ಣಿನಲ್ಲಿ ಮುಚ್ಚಿ ಬಿಡುವಂತೆ. ಯಾವ ನೀಚರು ಅನ್ಯಾಯದ ದುಡ್ಡನ್ನು ಮೆಟ್ಟಿ ನಿಂತಿರುವರೋ ಅಂತ ಕಟುಕರ ಮನೆ ಲೂಟಿ ಮಾಡಿ ಬಡವರಿಗೆ ಹಂಚುತ್ತಿರೇನು? ಇದು ತಪ್ಪೇ? ಬಡವರ ಹೊಟ್ಟಿಗೆ ಇಲ್ಲದಾಗ ಅವರಿಗೆ ಸಾಲ ಕೊಟ್ಟು ಆ ಸಾಲದಲ್ಲಿ ಆ ಮನೆಯ ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳಲು ಸಿದ್ಧರಾದ ಆ ನನ್ನ ಮಕ್ಕಳನ್ನ ಗಂಡ ಕಡಿದು ಬಿಸಿ ರಕ್ತ ಕುಡಿಯುತ್ತಿರುವುದು ಇದು ತಪ್ಪೇ? ಜನ್ಮಭೂಮಿಯ ಕರುಳಿಗೆ ಕೊಳ್ಳಿ ಇಟ್ಟು ಜನತೆಯ ನೆತ್ತರದ ಹೊಳೆಯ ನಡೆಸಿ ತಮ್ಮ ಅನ್ನವನ್ನು ಬೇಯಿಸಿಕೊಳ್ಳುತ್ತಿರುವ ಅಂತ ಪರದೇಶಿ ಸರ್ಕಾರದವರನ್ನು ಕಾಲಿನಿಂದ ಮೆಟ್ಟು ನಿಂತು ಚೆಂಡೆತ್ತಿದಂಗೆ ಅವರನ್ನು ಸದ್ದು ಹೊಡೆದ ಸವಾಲಾಗಿ ಕುದುಗುವುದು ತಪ್ಪೇ? ಕೆಣಕಿದ ಕಾಡು ಅನ್ಯತೆ ಮತ್ತುಗುಂಡು ತೋರಿಸಿ ಕ್ರೋಧದ ಕಾಲ್ಗಿಚ್ಚಿನಿಂದ ನಮ್ಮನ್ನಾಳುವ ಪಿರಂಗಿ ಸರ್ಕಾರ ನಮ್ಮ ದೇಶವನ್ನು ಕೊಡ್ರಿ, ಇನ್ನು ನಿಮ್ಮ ಸೇವಾಗಮನ ಸಾಕು ಎಂದು ನಮ್ಮ ಹಿರಿಯರ ನತ್ತರವನ್ನು ನೀರಿ ಆ ಕಾಲ ಚಂದವೋ ಈ ಕಾಲ ಚಂದವೋ, ಆ ಕಾಲ ಚಂದವೋ ಈ ಕಾಲ ಚಂದವೋ, ಯೋಚನೆಯ ಮಾಡಿ ನೀನು ಹೇಳು ಜಾನಿ, ಯೋಚನೆಯ ಮಾಡಿ ನೀನು ಹೇಳು ಜಾನಿ. ತೆರೆಯಲ್ಲ ತಾಳಿ ಬಲವಿಲ್ಲ ಮೈಯಲಿ, ಎಷ್ಟು ಕಲಿತರೇನು ಬಂತು ಎಮ್ಮೆ ಕೋಣ, ಎಷ್ಟು ಕಲಿತರೇನು ಬಂತು ಎಮ್ಮೆ ಕೋಣ. ಮುಂಜಾನೆಯಾದು ಬಸವಣ್ಣನೆಂದು ಪೂಜೆಗೈಯುತ್ತಿದ್ದ ಆ ಕಾಲ, ಮುಂಜಾನೆಯಾದು ಮಹಾದೇವನೆಂದು ಪೂಜೆಗೈಯುತ್ತಿದ್ದ ಆ ಕಾಲ, ಪೂಜೆಗೈಯುತ್ತಿದ್ದ ಆ ಕಾಲ. ಮುಖವನ್ನು ತೊಳೆಯದೆ 3 ಲೋಟ ಕಾಫಿ ಕುಡಿದು ಮತ್ತೆ ಮಲಗಿ ಗೊರ್ಕೆ ಬಡಿದು ಈ ಕಾಲ, ಮುಖವನ್ನು ತೊಳೆಯದೆ 3 ಲೋಟ ಕಾಫಿ ಕುಡಿದು ಮತ್ತೆ ಮಲಗಿ ಗೊರ್ಗಿ ಬಡಿದು ಈ ಕಾಲ, ಮತ್ತೆ ಮಲಗಿ ಗೊರ್ಗಿ ಬಡಿದು ಈ ಕಾಲ. ಆ ಕಾಲ ಚಂದವೋ ಈ ಕಾಲ ಚಂದವೋ, ಆ ಕಾಲ ಚಂದವೋ ಈ ಕಾಲ ಚಂದವೋ, ಯೋಚನೆಯ ಮಾಡಿ ನೀನು ಹೇಳು ಜಾನಿ, ಯೋಚನೆಯ ಮಾಡಿ ನೀನು ಹೇಳು. ತಂದೆ ತಾಯಿ ಗುರುಗಳನ್ನು ಪ್ರತ್ಯಕ್ಷ ದೇವರೆಂದು ಪೂಜೆಗೈಯುತ್ತಿದ್ದ ಆ ಕಾಲ, ಪೂಜೆಗೈಯುತ್ತಿದ್ದ ಆ ಕಾಲ. ತಂದೆ ತಾಯಿ ಗುರುಗಳನ್ನು ಕತ್ತು ಹಿಡಿದು ಹೊರಗೆ ನುಗ್ಗಿ ಗತ್ತು ಬರುವ ತೋರಿಸುವ ಈ ಕಾಲ. ತಂದೆ ತಾಯಿ ಗುರುಗಳ ಅದಕ್ಕೊಂದಿಟ್ ಲೇಟ್ ಆದ್ರಿ ಗೆದ್ದು ಹೋದ ಮಗನ ನಾ ಗೆದ್ದ 3 ಲಿಸ್ಟ್ ಅದಾವು. ಆ ಕುಂಡ್ರು ಅಂತ ಸಾಹೇಬ್ರು ಬರ್ತಾರು, ಇನ್ಸ್ಪೆಕ್ಷನ್ ಐತಿ ಇವತ್ತು, ಆದ್ ಬಿಡ್ರಿ ಕುಂಡ್ರತನ. ಸಾಹೇಬ್ರು ಬಂದ್ರಿ ಎಲ್ಲಾರು ಕುಂಡ್ರಿ, ಹಾಜರಿ ಹಾಕ್ತಾನೆ. ಮಂತ್ಯ ಕರ್ಯ ಮಲ್ಯ ಎಲ್ಲಾರು ಹಾಜರ್ದಾರಲ್ಲ ಕುಂಡ್ರಿ. ಗುಡ್ ಮಾರ್ನಿಂಗ್ ಸರ್. ಮಕ್ಕಳೇ ಕುಳಿತುಕೊಳ್ಳಿರಿ. ಎಲ್ಲರೂ ಸರಿಯಾಗಿ ಶಾಲೆಗೆ ಬರ್ತಿದ್ದೇವೆ ತಾನೆ? ಯಸ್ ಸರ್, ದಿನಾಲೂ ಶಾಲೆಗೆ ಬರ್ತಾರೆ. ಹಾಗಾದ್ರೆ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಿ. ಆತ್ ಬಿಡ್ರಿ ಸಲ ಹೇಳ್ತಾರೆ. ಏನು ತಂಗಿ, ನಿನ್ ಹೆಸರು ಏನು? ಸಂಗೀತ. ಸಂಗೀತ ಸಂಗೀತವೇ ನನ್ನ ಹೆಸರು, ಕೆಳೆಯ ಕೇಳೋ ಸಂಗೀತವೇ ನನ್ನ ಹೆಸರು. ಹೆಸರು ಹೇಳಂದ್ರೆ ಹಾಗೆಲ್ಲ ಹೇಳ್ತೀಯಲ್ವಾ ನೀ? ಏನ್ ಪಾತಪ್ಪ ನೀ ಹೇಳ. ವ್ಯಾಕರಣ ಅಂದ್ರೆ ಏನ? ಸರ ವ್ಯಾಕರಣ ಅಂದ್ರೆ ಗೋಕರ್ಣಕ್ಕೆ ಹೋಗಿ ಕುಲಕರ್ಣಿ ಅವ್ರ ಮನೆಯಾಗ ಶ್ರೀಕರ್ಣಿ ಕುಡಿಯೋದಕ್ಕ ವ್ಯಾಕರಣ ಅಂತಾರೆ. ಪ್ರಭು ವರಗುರು ಶರಣ ವಿಭೋ ಶರಣಾಲೋಲನು ನೀ, ಪರಮ ಪುರುಷನು ನೀ, ಕರುಣಾ ಸಿಂಧು ನೀ, ದೀನರ ಬಂಧು ನೀ, ಸುಭಗ ಗಾತ್ರನು ನೀ, ಪ್ರೇಮ ನೇತ್ರನು
ಪೂಜಾ ಮಾತಾಜಿಯವರಿಗೆ ಏಕೈಕ ಮಹಿಳಾ ಜಗದ್ಗುರು ಮಾತಾಜಿಯವರಿಗೆ ಏಕೈಕ ಮಹಿಳಾ ಜಗದ್ಗುರು ಮಾತಾಜಿಯವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಜ್ಞಾನಾನಂದ ಅಪ್ಪಾಜಿಯವರಿಗೆ ಪೂಜಾ ಮಾತಾಜಿಯವರಿಗೆ ದೇವರಿಗೆ ಪೂಜಾ ಮಾತಾಜಿಯವರಿಗೆ ಸೃಷ್ಟಿಯೊಳೊಟ್ಟಿಹ ನಾನು ಕರ್ತಗೆ ನಿಷ್ಠೆಯಂ ವಂದಿಪೆನೋ ಮಾನವರೆಲ್ಲರೂ ದೇವನ ಮಕ್ಕಳು ಎನ್ನುತ್ತ ಧ್ವಜವನ್ನು ಹಾರಿಪೆನೋ ಇಂದ ಭಜಿಸಿರೋ ದಿವ್ಯ ಮಂತ್ರವಾ ಮಹಾಮಂತ್ರ ಮುಕ್ತಿ ನೀಡು ಪಂಚಾಕ್ಷರಿ ಮಂತ್ರವಾ ಮುಕ್ತಿ ನೀಡು ಪಂಚಾಕ್ಷರಿ ಮಂತ್ರವಾ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವಾ ದಿವ್ಯ ಮಂತ್ರ ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವಾ ದಿವ್ಯ ಮಂತ್ರ ಭಕ್ತಿಯಿಂದ ಭಜಿಸಿರೋ ದಿವ್ಯ ಮಂತ್ರವಾ ಮಹಾಮಂತ್ರ ಬೇಡಿದಂತ ಭೋಗ ಭಾಗ್ಯ ಕೊಡುವ ಮಂತ್ರ ಬೇಡಿದಂತ ಭೋಗ ಭಾಗ್ಯ ಕೊಡುವ ಮಂತ್ರ ಮಾಡಿದಂತ ಪಾಪವೆಲ್ಲ ಸುಡುವ ಮಂತ್ರ ಮಾಡಿದಂತ ಪಾಪವೆಲ್ಲ ಸುಡುವ ಮಂತ್ರ ಕೇಡು ಬಾರದಂತೆ ತನ್ನ ಪರವ ಮಂತ್ರ ಕೇಡು ಬಾರದಂತೆ ತನ್ನ ಪರವ ಮಂತ್ರ ನುಡಿಯುವುದಕ್ಕೆ ಸುಲಭವಾದ ಮಹಾಮಂತ್ರವಾ ದಿವ್ಯ ಮಂತ್ರ ನುಡಿಯುವುದಕ್ಕೆ ಸುಲಭವಾದ ಮಹಾಮಂತ್ರವಾ ದಿವ್ಯ ಮಂತ್ರ ಭೈರೋ ಮಂತ್ರ ಸಪ್ತ ಋಷಿಗಳಾದಿಮುಖ ನೆನೆದ ಮಂತ್ರ ಸಪ್ತ ಋಷಿಗಳಾದಿಮುಖ ನೆನೆದ ಮಂತ್ರ ಶಕ್ತಿದಾಹ ಎಲ್ಲರೂ ನೆನೆದ ಇದೆ ಮಂತ್ರ ಶಕ್ತಿದಾಹ ಎಲ್ಲರೂ ನೆನೆದ ಇದೆ ಮಂತ್ರ ವ್ಯರ್ಥ ಭವದಿ ಬೀಳಬೇಡ ಮರೆತು ಮಂತ್ರವಾ ದಿವ್ಯ ಮಂತ್ರ ವ್ಯರ್ಥ ಭವದಿ ಬೀಳಬೇಡ ಮರೆತು ಮಂತ್ರವಾ ದಿವ್ಯ ಮಂತ್ರ ಭಕ್ತಿಯಿಂದ ಭಜಿಸಿರೋ ದಿವ್ಯ ಮಂತ್ರವಾ ಮಹಾಮಂತ್ರ ಪಾಪವೆಂ ಧರ್ಮಗುರು ಮಂತ್ರ ಪುರುಷ ಬಸವಣ್ಣನವರಿಗೆ ಶರಣು ಸಲ್ಲಿಸಿ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿ ಅವರಿಗೆ ನನ್ನ ಹಣಿಮನೆದು ಪರಮ ಪೂಜ್ಯರಾದಂಥ ಮಹಾಜಗದ್ಗುರು ಮಾತಾಜಿಯವರಿಗೆ ನನ್ನ ಅನಂತ ಶರಣಗಳನ್ನು ಸಲ್ಲಿಸಿ ಇವತ್ತಿನ ವೇದಿಕೆ ಮೇಲೆ ಆಸೀನರಾದಂಥ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೂ ಮತ್ತು ಎಲ್ಲ ರಾಜ್ಯದಿಂದ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಆಗಮಿಸಿದಂಥ ಎಲ್ಲ ಶರಣ ತಂದೆ ತಾಯಿಯವರಿಗೆ ನನ್ನ ಅನಂತ ಶರಣಾರ್ಥಿಗಳು. ಇವತ್ತಿನ ದಿವಸ ಬಹಳ ಒಂದು ಸಂತೋಷದಾಯಕ ವಿಷಯ. ಏಕೆಂತಂದರೆ ಗೋಕಾಕ ನಗರದಲ್ಲಿ ಒಂದು ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಜರುಗೋದು ವಿಶೇಷ. ಅದು ಜಯಪುರದಿಂದ ಮಾತಾಜಿಯವರ ಒಂದು ಸಂಕಲ್ಪದಂತೆ ಆ ಒಂದು ಬಸವಣ್ಣವರ ಮೂರ್ತಿಯು ತಯಾರಾಗಿ ಈಗ ಗೋಕಾಕ ನಗರದಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಅದಕ್ಕೆ ಎಲ್ಲ ಶರಣೆಯರ ಒಂದು ಸಹಾಯ ಸಹಕಾರ, ತನ್ನೆಲ್ಲರ ಒಂದು ಆಶೀರ್ವಾದ ನಮ್ಮ ಗೋಕಾಕ ನಗರದ ರಾಷ್ಟ್ರೀಯ ಬಸವಣ್ಣನ ಮೇಲೆ ಇದೆ ಅಂತೇಳಿ ನಾನು ನಂಬಿದ್ದೇನೆ. ಅದಕ್ಕಾಗಿ ಅಪ್ಪ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಎಲ್ಲರ ತ್ಯಾಗದ ಶಕ್ತಿಯ ಒಂದೊಂದು ಕಲ್ಲುಗಳನ್ನು ಇಟ್ಟು ಈ ಮಂಟಪವನ್ನು ಪೂರ್ತಿ ತಯಾರು ಮಾಡಿದ್ದಾರೆ. ಈಗ ಕೊನೆಯದು ಕಳಸಾರೋಹಣ ಬಂದದ. ಕಳಸಾರೋಹಣದ ಸಮಯದಲ್ಲಿ ನೀವು ಕಳಸ ಚೆಲ್ಬೇಡ್ರಿ. ಯಾಕಪ್ಪ ಅಂದ್ರೆ ದನದ್ದಿರಿ
ಅನೇಕ ಭಿನ್ನಾಭಿಪ್ರಾಯಗಳು ಬರುವುದು ಸ್ವಾಭಾವಿಕ. ನಿಮ್ಗೊಂದು ಹೇಳ್ತೇನೆ, ಎಲ್ಲವನ್ನೂ ಮಾಡಿದನಂದ್ರೆ ಮನೆಗೆ ಬಂದು ಕೇಳಿಸುವುದು ಅಷ್ಟೊಂದು ಸಮಂಜಸ ಅನ್ಸೋದಿಲ್ಲ. ಶರಣ ಬಂಧುಗಳೇ, ದಯಮಾಡಿ ನಿಮ್ಮಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ. ಇಷ್ಟೆಲ್ಲವನ್ನು ಮಾಡಿದ್ರೆ ನಿಮ್ಮ ಹೆಸರು ಎಲ್ಲಿ ಮಟ್ಟ ಹೋಗೈತಿ ಗೋಕಾಕದಾರ ಅಂದ್ರೆ ದಿಲ್ಲಿ ತನಕ ಹೋಗೈತಿ, ನೆನಪಿಟ್ಕೊಳ್ಳಿ. ನಿಮ್ಮ ತ್ಯಾಗ, ಶ್ರದ್ಧೆ, ಭಕ್ತಿ ಇದೆಲ್ಲ ಎಲ್ಲಿ ಮಟ್ಟ ಹೋಗೈತಿ, ದಿಲ್ಲಿ ತನಕ ಹೋಗೈತಿ ಅಂದ್ರೆ ಇಲ್ಲೇ ಕೇಳಿಸ್ಬೇಕು, ಹೋಗ್ಬೇಡ್ರಿ. ದಯಮಾಡಿ ಪರಮ ಪೂಜ್ಯ ಮಾತಾಜಿಯವರ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಲಿ. ಮಾತಾಜಿಯವರು ಏನ್ ಜ್ಞಾನದ ಹಣತೆಯನ್ನು ಕೊಟ್ಟಾರ, ಏನು ನಮಗೆ ಬೋಧನೆ ಮಾಡಲ್ಲ, ಅದನ್ನ ತಲೆ ಮೇಲೆ ಇಟ್ಟುಕೊಂಡು ಊರೂರ ಸುತ್ತಬೇಕಾಗ್ತದ. ಅಪ್ಪಾಜಿಯವ್ರು ಹೇಳ್ತಿದ್ರು, ನಾವೊಬ್ಬರಿಂದ ಸಾಧ್ಯ ಇಲ್ಲಪ್ಪ, ಊರಿಗೆ ಹಣತೆಗಳು ಸಾವಿರ ಹಣತೆಗಳನ್ನು ತಯಾರು ಮಾಡಬೇಕು. ಒಂದು ಹಣತೆಯಿಂದ ಒಂದಕ್ಕಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲ ಸಾವಿರ ಹಣತೆಗಳು ಆ ಜ್ಞಾನದ ಜ್ಯೋತಿಯನ್ನು ತಲೆ ಮೇಲೆ ಹೊಸವನ್ನ ಅಡ್ಡಾಡಿದಾಗ ಆ ಬಸವಣ್ಣನ ದಿವ್ಯ ಪ್ರದೇ ಇಡೀ ವಿಶ್ವವನ್ನು ಬೆಳಗಲಿಕ್ಕೆ ಸಾಧ್ಯ ಅಂತ ಮಾತನ್ನು, ಅಂತ ಸಂದೇಶವನ್ನು, ಅಂತ ಅಡಿಪಾಯವನ್ನು ಪರಮ ಪೂಜ್ಯ ಮಾತಾಜಿಯವರು ಅಪ್ಪಾಜಿಯವರು ಹಾಕಿಕೊಟ್ಟಿದ್ದಾರೆ. ಅವರ ಆ ಶ್ರೀಚರಣಕ್ಕೆ ನಾವೆಲ್ಲರೂ ನಮೋ ನಮೋ ಎನ್ನುತ್ತಾ ನಮ್ಮ ಬದುಕನ್ನು ಪಾವನ ಮಾಡಿಕೊಳ್ಳಬೇಕಂತ ಹೇಳಿ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದಿಂದ ಸ್ವಾಗತ ವಹಿಸಿ ನಾನು ಸ್ವಾಗತ ಭಾಷಣ ಪೂಜ್ಯರಾದಂಥ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರಿಗೆ ಆಲಯ ಕಲ್ಮಠ ಅವರು ಮಾನವ ಪ್ರೇಮ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಕುಮಾರ ಸ್ವಾಮೀಜಿ ಅವರಿಗೆ ಮಲ್ಲಿಕಾರ್ಜುನ ಇಂಡಿ ಅವರು ಮಾನವ ಪ್ರೇಮ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಓಂ
ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗ ನಾಮಾಂಕಿತನೆ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾಮರ ಸವಾರಿಗೆ ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ದಲಿತೋದ್ಧಾರಕ ದಯಾಶೀಲನೆ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಮಹಾಮಾನವತಾವಾದಿ ಕಾರುಣ್ಯನಿಗೆ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಸ್ವತಂತ್ರ ವಿಚಾರವಾದಿ ಧೀಮನ್ಮತಿ ಬಸವಲಿಂಗಾಯ ನಮಃ. ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿಯ ಭಾವದಿ ಜರೆಯುವೆನು ತಂದೆ. ಎಂದ ಸುಖ ದುಃಖಗಳ ಬೆಲ್ಲಬೇವುಗಳನ್ನು, ಎಂದ ಸುಖ ದುಃಖಗಳ ಬೆಲ್ಲಬೇವುಗಳನ್ನು ಹರಕೆಯಡೆ ಮಾಡಿ ಅರ್ಪಿಸುವೆ ತಂದೆ. ಹೃದಯ ಪಟಲ ಮಾಡಿ ಕೈಯೊಳಗೆ ಸಿಕ್ಕಲೆ ಕಣಿಕೆಯೊಳು, ನಿನ್ನ ಕೈಯೊಳಗೆ ಸಿಕ್ಕಲೆ ಪಟಲ ಮಾಡಿ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ, ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ. ಶರಣಾಯೋಧನು ನೀ, ಪರಮ ಪುರುಷನು ನೀ, ಕರುಣಾ ಸಿಂಧು ನೀ, ದೀನರ ಬಂಧು ನೀ, ಶುಭಗಾತನು ನೀ, ಪ್ರೇಮ ನೇತ್ರನು ನೀ, ಪರಮ ಚರಿತನು ನೀ, ಜ್ಞಾನ ಭರಿತನು ನೀ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ, ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಭಯದಾಯಕನೇ, ನವಪಥದಾಯಕನೇ, ಹರಗಣ ತಾರೆಗಳ ನಡುವಿನ ಚಂದಿರನೇ, ಮಾತಾ ಪಿತನು ನೀ, ಬಂಧು ಬಳಗವು ನೀ, ಭಕ್ತ ಜನ ಮನೋರಾಜಿತ, ಭಕ್ತ ಜನ ಮನೋರಾಜಿತ ಮಂತ್ರ ಪುರುಷನು ನೀ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ, ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ. ಮೋಹರಹಿತನು ನೀ, ಮಮತಾ ಸಹಿತನು ನೀ, ಮಾಯಾ ದೂರಕ ನೀ, ಮುಕುತಿಯ ದಾಯಕ ನೀ, ಅನುಕೂಲ ಜ್ಯೋತಿಯು ನೀ, ಶಾಂತಿಯ ವೀರನು ನೀ, ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ, ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ. ಜಯ ಬಸವರಾಜ ಭಕ್ತ ಜನ ಸುರ. ನಿಮ್ಮೆಲ್ಲರ ಪರಿಶ್ರಮದಿಂದ ಬಹಳ ಯಶಸ್ವಿಯಾಗಿ ಎಲ್ಲವೂ ಇದ್ದು ಅಪ್ಪನ ಮೂರ್ತಿ ಬಹಳ ಸುಂದರ ಆಗಿದೆ. ಬಹಳ ನೋಡ್ರಿ ಎಷ್ಟು ಬಹಳ
ಬರೀ ಅಮ್ಮ ಬರೀ ಕಡೆ ಸರಿಪಾ ಪರಮ ಪೂಜ್ಯ ಮಾತಾ ದೇವರಿಗೆ ಪರಮ ಪೂಜ್ಯ ಮಾತಾ ದೇವರಿಗೆ